ಫ್ರೆಂಡ್ಸ್, ನಾನು ಒಂದೊಳ್ಳೆ ನ್ಯಾಚುರಲ್ ಆರ್ಗ್ಯಾನಿಕ್ ಹರ್ಬ್ಸ್ ಹೇರ್ ಆಯಿಲ್ ಬಗ್ಗೆ ತಿಳಿಸೋದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಈಗ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂತಂದರೆ ತಲೆ ಕೂದಲು ವಯಸ್ಸಿಗೆ ಮುಂಚೆನೇ ಬೆಳ್ಳಗಾಗುವಂಥದ್ದು, ಕೂದಲು ಉದುರುವಂಥದ್ದು, ಹೀಗೆ ಕೂದಲಿಗೆ ಸಂಬಂಧಪಟ್ಟಂತೆ ನಾನಾ ಸಮಸ್ಯೆಗಳು ಕಾಡ್ತವೆ. ಇದಕ್ಕೆ ಕೆಲವರು ನಾನಾ ರೀತಿಯ ಸೋಪು, ಶಾಂಪು, ನಾನಾ ರೀತಿಯ ಕೆಮಿಕಲ್ಸ್ ಆಯಿಲ್ನ ಯೂಸ್ ಮಾಡ್ತಾರೆ. ಇದೆಲ್ಲವೂ ಕೆಮಿಕಲಿಂದ ಕೂಡಿರುವುದರಿಂದ ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಹೊರತು ಕಮ್ಮಿ ಆಗುವ ಅವಕಾಶ ಅಂತೂ ತುಂಬ ಕಮ್ಮಿ. ಹಾಗಾದರೆ ಈ ಸಮಸ್ಯೆಗೆ ನೈಸರ್ಗಿಕ ಬೆಸ್ಟ್ ಸೊಲ್ಯೂಷನ್ ಏನು ಮತ್ತು ಇದರ ಬೆನಿಫಿಟ್ಸ್ ಏನು ಅಂತ ನಾವೆಲ್ಲರೂ ನೈಸರ್ಗಿಕ ಗಿಡಮೂಲಿಕೆಗಳಿಂದ ಎಲ್ಲ ತರಹದ ಹೇರ್ ಪ್ರಾಬ್ಲಮ್ಸ್ನ ಹೇಗೆ ಕಮ್ಮಿ ಮಾಡ್ಕೋಬಹುದು, ಹಾಗೆ ನೈಸರ್ಗಿಕ ಗಿಡಮೂಲಿಕೆಗಳನ್ನೆಲ್ಲ ಗಿಡಮೂಲಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗಗಳಿವೆ, ಅದರ ಅನುಕೂಲಗಳು ನಮಗೆ ತಿಳಿದಿದ್ದೇ ಆದರೆ ಯಾರಿಗೂ ಕೂದಲಿನ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರುವುದೇ ಇಲ್ಲ. ಹಾಗಾದರೆ ಈ ನೈಸರ್ಗಿಕ ಎಣ್ಣೆಯಲ್ಲಿ ಮೇನ್ ಏನು ಬೆನಿಫಿಟ್ಸ್ ಅಪ್ಪ ಅಂತಂದರೆ, ಈ ಆಯಿಲ್ನಲ್ಲಿ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗುತ್ತೆ, ಜೊತೆಗೆ ಕಣ್ಣಿನ ಪ್ರಾಬ್ಲಮ್ ಕಮ್ಮಿ ಮಾಡುತ್ತೆ, ಕಣ್ಣನ್ನು ತಂಪಾಗಿಸುವ ಜೊತೆಗೆ ಒಳ್ಳೆಯ ನಿದ್ರೆ, ಸ್ಟ್ರೆಸ್ ರಿಲೀಫ್ ಮತ್ತು ಮೇನ್ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಏರ್ ಡ್ಯಾಮೇಜ್ ತಡೆದು ಏರಳವಾಗಿ ಕೂದಲು ಗ್ರೋತ್ ಆಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಇದನ್ನು ಪ್ರತಿ 3 days ಒನ್ಸ್ ನಾವು ಅಪ್ಲೈ ಮಾಡ್ತಾನೇ ಇರಬೇಕು. ಮಾಡ್ತಾ ಇದ್ದರೆ ನಮ್ಮ ಹೇರ್ ಪ್ರಾಬ್ಲಮ್ಸ್ ಕಂಪ್ಲೀಟ್ಲಿ ಸಾಲ್ವ್ ಆಗುತ್ತೆ. ಹಾಗಾದರೆ ಈ ನೈಸರ್ಗಿಕ ಗಿಡಮೂಲಿಕೆಗಳ ಔಷಧಿಯ ಗುಣಗಳು ಏನೇನು ಮತ್ತು ಅವುಗಳ ಬೆನಿಫಿಟ್ಸ್ ಏನೇನು ಅಂತ ನೋಡೋಣ. ನುಗ್ಗೆ ಸೊಪ್ಪು, ಮೊರಿಂಗಾ ಲೀವ್ಸ್, ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವ, ಅವುಗಳನ್ನು ತಡೆಗಟ್ಟುವಂತಹ ಔಷಧಿ ಗುಣ ಇದರಲ್ಲಿದೆ. ನೆಕ್ಸ್ಟ್, ಸೀಬೆ ಎಲೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ನ ತುಂಬ ಚೆನ್ನಾಗಿ ಮಾಡುತ್ತೆ. ನೆಕ್ಸ್ಟ್, ಬೇವಿನೆಲೆ, ಇದು ಯಾವುದೇ ತರಹದ ಕಡಿತ, ತುರಿಕೆ, ಇನ್ಫೆಕ್ಷನ್ ಬರದಂತೆ ತಡೆಗಟ್ಟುತ್ತೆ. ನೆಕ್ಸ್ಟ್ ಬಂದು ಮೆಹಂದಿ, ಇದು ಸ್ಕ್ಯಾಲ್ಪ್ನ ತಂಪು ಮಾಡುತ್ತೆ ಮತ್ತು ಕೂದಲನ್ನು ಮೃದುವಾಗಿಸುತ್ತದೆ. ನೆಕ್ಸ್ಟ್, ತುಳಸಿ, ಇದು ಫಂಗಲ್ ಸ್ಟ್ರೈನ್ಸ್ನ ತಡೆಗಟ್ಟುತ್ತೆ. ಕರಿಬೇವು, ಇದರಲ್ಲಿರುವ ಬೀಟಾ ಕೆರೋಟಿನ್ ಕೂದಲಿಗೆ ಸ್ಟ್ರೆಂತ್ನ ಕೊಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ನ ಬೇಗ ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ವಿಳೆದೆಲೆ, ಇದು ಹೇರ್ನ ಥಿಕ್ ಮಾಡುತ್ತೆ ಮತ್ತು ಜೊತೆಗೆ ಹೇರಳವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ದೊಡ್ಡಪತ್ರೆ, ಮೆಕ್ಸಿಕನ್ ಮಿಂಟ್ಸ್ ಅಂತಾರೆ ಇದಕ್ಕೆ. ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ನ ಬೇಗ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಗರಿಕೆ, ಇದು ಬರ್ಮೋಡಾ ಗ್ರಾಸ್ ಅಂತ ಕರೀತಾರೆ. ನಮ್ಮ ಸ್ಕ್ಯಾಲ್ಪ್ನಲ್ಲಿರುವ ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತದೆ. ನೆಕ್ಸ್ಟ್ ಬಂದಿದ್ದು ವನಗಾನೆ ಸೊಪ್ಪು, ಇದನ್ನು ನಾವು ಪಲ್ಯ ಕೂಡ ಮಾಡ್ತೀವಿ. ಇದು ವಿಟಮಿನ್ಸ್ ಡಿ ಹೇರಳವಾಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಬ್ರಾಹ್ಮಿ, ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಇನ್ಫ್ಲಮೇಷನ್, ಅಂದರೆ ತಲೆ ಹೊಟ್ಟು ಮತ್ತು ಉರಿಯೂತ ಈ ಥರದ್ದೆಲ್ಲ ಕಮ್ಮಿ ಮಾಡ್ತದೆ. ನೆಕ್ಸ್ಟ್ ಬಂದು ದಾಸವಾಳ, ಸ್ಟಿಮ್ಯುಲೇಟ್ಸ್ ಹೇರ್ ಗ್ರೋತ್ನ ಮಾಡುತ್ತೆ ಆ್ಯಂಡ್ ಸ್ಲಿಮಿನೇಟ್ ಬ್ಲಡ್ ಸರ್ಕ್ಯುಲೇಷನ್. ನೆಕ್ಸ್ಟ್ ಬಂದು ಭೃಂಗರಾಜ, ಇದು ಪೌಡರ್ ಮಾಡಿದ್ದೀನಿ ನಾನು. ಇದು ಪ್ರಿವೆಂಟಿಂಗ್ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಮತ್ತು ಡಲ್ ಹೇರ್ಗೆ ಮಾಯ್ಶ್ಚರೈಸರ್ ಕೊಡುತ್ತೆ, ಜೊತೆಗೆ ಕೂದಲನ್ನು ಗಾಢವಾಗಿ ಕಪ್ಪು ಮಾಡುವಲ್ಲಿ ಹೆಚ್ಚು ಸಹಾಯ ಮಾಡುತ್ತೆ ಇದು. ನೆಕ್ಸ್ಟ್ ಬಂದು ಇಂಡಿಗೋ ಅಥವಾ ನೀಲ ಅಂತ ಕರೀತಾರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಕಲರಿಂಗ್ ಹಾಕೋರಿಗೆ ಇದು ಹೆಚ್ಚು ಇಂಡಿಗೋನೇ ಜಾಸ್ತಿ ಬಳಸ್ತಾರೆ. ಇದು ಬಿಳಿ ಕೂದಲನ್ನು ಬೇಗ ಕಪ್ಪಾಗಿಸುತ್ತದೆ ಮತ್ತು ತಲೆಯನ್ನು ತಂಪಾಗಿ ಇಡೋದ್ರಲ್ಲಿ ಸಹಾಯ ಮಾಡುತ್ತೆ. ಇದು ಕೂದಲಿನ ಬುಡಕ್ಕೆ ನರೇಶ್ ಮಾಡುತ್ತೆ ಮತ್ತು ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ ಹೇರ್ ಮಾಡುವ ಒಂದು ಒಳ್ಳೆಯ ಔಷಧಿ ಗುಣ ಇದರಲ್ಲಿದೆ. ನೆಕ್ಸ್ಟ್, ಮಾವಿನೆಲೆಯಲ್ಲೂ ಅತಿ ಹೆಚ್ಚು ಔಷಧಿ ಗುಣ ಇರೋದ್ರಿಂದ ಇದು ವೈಟ್ ಪ್ಯಾಚಸ್ಸು ಆ ಥರದ್ದು ಏನೇ ಇದ್ರೂ ರಿಮೂವ್ ಮಾಡುತ್ತೆ.
ಸೊಪ್ಲಿ ಚಕ್ಕೆ ಅಥವಾ ಆಲ್ಕನೈಟ್ ರೂಟ್ಸ್ ಅಂತಾರೆ. ಇದಕ್ಕೆ ನ್ಯಾಚುರಲ್ ಫುಡ್ ಕಲರ್ ಕೂಡ ಅಂತ ಹೇಳ್ತಾರೆ. ಇದು ಹೇರ್ನ ಸಿಲ್ಕಿ ಮಾಡುತ್ತೆ ಮತ್ತು ಶೈನ್ನ ಕೊಡುತ್ತೆ. ನೆಕ್ಸ್ಟ್ ಬಂದು ಶುಂಠಿ. ಇದು ಹೇರ್ಗೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಪ್ರಿವೆಂಟಿಂಗ್ ಸ್ಪ್ಲಿಟ್ಸ್ ಎಂಡ್ಸ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದು ಲವಂಗ. ಇದು ಡ್ರೈ ಸ್ಕ್ಯಾಲ್ಪ್ಸ್ನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಬಂದು ಇದೇನಪ್ಪ ಮಸಾಲ ಪದಾರ್ಥಗಳನ್ನೇ ಹಾಕ್ತಿದ್ದಾಳೆ ಅಂದ್ಕೋಬೇಡಿ. ಈ ಮಸಾಲ ಪದಾರ್ಥಗಳಲ್ಲಿ ಆ್ಯಂಟಿಬಯೋಟಿಕ್ ಶಕ್ತಿ ಹೆಚ್ಚಿರೋದ್ರಿಂದ ಇವುಗಳು ಸೋಂಕು ತಡೆಗಟ್ಟುವಿಕೆಯಲ್ಲಿ ಮತ್ತು ಪ್ರತಿಜೀವಕ ಔಷಧಿಗಳಾಗಿ ಕೆಲಸ ಮಾಡ್ತವೆ. ಆದ್ದರಿಂದ ತೊಂದರೆ ಇಲ್ಲದೆ ಇವುಗಳನ್ನು ನಾವು ಬಳಸಬಹುದು. ನೆಕ್ಸ್ಟ್ ಬಂದು ಬಾದಾಮಿ. ಇದರಲ್ಲಿ ಬಯೋಟಿನ್, ಒಮೆಗಾ 3, ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಡ್ಯಾಂಡ್ರಫ್ ಬರದಂತೆ ತಡೆಗಟ್ಟುತ್ತೆ. ನೆಕ್ಸ್ಟ್ ಬಂದು ಮೆಂತ್ಯ. ಇದರಲ್ಲಿ ಪ್ರೋಟೀನ್ ಮತ್ತು ನಿಕೋಟಿನ್ ಆ್ಯಸಿಡ್ಸ್ ಜಾಸ್ತಿ ಇರೋದ್ರಿಂದ ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದು ಮೆಣಸು. ವಿಟಮಿನ್ ಎ ಆ್ಯಂಡ್ ಸಿ ಇರೋದ್ರಿಂದ ತುರಿಕೆಗೆ ತುಂಬ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಬಂದು ಬಜೆ ಮಕ್ಕಳಲ್ಲಿ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ. ಇದರಲ್ಲಿ ಕೊಲಾಜಿನ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಏರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಸಾಸಿವೆ. ಇದರಲ್ಲಿ ಸಹ ವಿಟಮಿನ್ ಇ ಮತ್ತು ಒಮೆಗಾ 3, ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಹೇರ್ ಗ್ರೋತ್ ಆಗೋದರ ಜೊತೆಗೆ ಫಂಗಸ್ನ ಕಂಪ್ಲೀಟ್ಲಿ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಬಂದು ಕಲೋಂಜಿ ಅಥವಾ ಕಪ್ಪು ಜೀರಾ ಅಂತ ಕರೀತಾರೆ. ಇದು ಅನೇಕ ಪೋಷಕಾಂಶಗಳನ್ನು ಹೊಂದಿರುವ ಜೊತೆಗೆ ತಲೆ ಕೂದಲಿಗೆ ಒಳ್ಳೆಯ ನ್ಯಾಚುರಲ್ ಬ್ಲ್ಯಾಕ್ ಕಲರ್ನ ಕೊಡುತ್ತೆ. ನೆಕ್ಸ್ಟ್ ಬಂದು ಹಳಲೆಕಾಯಿ. ಇದು ಹರ್ಬ್ಸ್ಗೆ ಪಂಡಿತ ಅಥವಾ ಹರ್ಬ್ಸ್ಗೆ ರಾಜ ಅಂತ ಹೇಳ್ತಾರೆ. ಇದು ಅಮೃತ ಫಲವಾಗಿ ಕೂಡ ಕೂದಲನ್ನ ಕೆಲಸ ಮಾಡುತ್ತೆ, ಜೊತೆಗೆ ಕೂದಲನ್ನು ಗಟ್ಟಿಗೊಳಿಸುತ್ತೆ. ನೆಕ್ಸ್ಟ್ ಬಂದು ಕಚೋರ. ಇದು ತುಂಬ ಸುವಾಸನ ಭರಿತದಿಂದ ಕೂಡಿರುತ್ತೆ. ಇದರಲ್ಲಿ ವೈಟ್ ಪ್ಯಾಚಸ್, ಗಾಯ, ತುರಿಕೆ ಇಂತಹ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡುತ್ತೆ. ನೆಕ್ಸ್ಟ್ ಬಂದು ಅಗಸೆ ಬೀಜ. ಇದರಲ್ಲಿ ರಿಚ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ವಿಟಮಿನ್ ಇ ಇರೋದ್ರಿಂದ ಇದು ಸ್ಮೂತಿ ಇನ್ಫ್ಲಮೇಷನ್ನ ಸ್ಕ್ಯಾಲ್ಪ್ಗೆ ಕೊಡುತ್ತೆ. ಇಟ್ಸ್ ಗ್ರೋತ್ ಟು. ನೆಕ್ಸ್ಟ್ ಬಂದು ಜೀರಿಗೆಯಲ್ಲಿ ತುಂಬ ಔಷಧಿ ಗುಣ ಇರೋದ್ರಿಂದ ಇದು ತಲೆ ಕಡಿತ ಅಥವಾ ಫಂಗಸ್ ಇಂಥದನ್ನು ಜೀರಿಗೆ ನಿವಾರಣೆ ಮಾಡುತ್ತೆ. ನೆಲ್ಲಿಕಾಯಿ ಅಥವಾ ಆಮ್ಲ. ವಿಟಮಿನ್ ಸಿ, ಇ ಹೇರಳವಾಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಮತ್ತು ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ನೆಕ್ಸ್ಟ್ ಬಂದು ರೋಸ್ ಪೆಟಲ್ಸ್. ದ ಕ್ವೀನ್ ಆಫ್ ಫ್ಲವರ್ಸ್ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ ಮತ್ತು ವಿಟಮಿನ್ B12 ಇರೋದ್ರಿಂದ ಹೇರ್ನ ರೆಜುವನೇಟ್ ಮಾಡುತ್ತೆ ಮತ್ತು ಜೊತೆಗೆ ಹೇರ್ನ ನರಿಷ್ ಮಾಡುತ್ತೆ. ನೆಕ್ಸ್ಟ್ ಬಂದು ದಾಸವಾಳದೆಲೆ. ಇದರಲ್ಲಿ ಅತಿ ಹೆಚ್ಚು ಅಮೋನಿಯಾ ಆ್ಯಸಿಡ್ ಇರೋದ್ರಿಂದ ಹೇರ್ನ ಸ್ಮೂತ್ ಮಾಡುತ್ತೆ ಮತ್ತು ನರಿಷ್ ಕೂಡ ಇದು ಸೇಮ್ ಪೆಟಲ್ಸ್ ಥರ ನರಿಷ್ ಮಾಡುತ್ತೆ.
ಫ್ರೆಂಡ್ಸ್ ನೋಡ್ತಿರ್ಬೋದು, ಇದು ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಅಂದರೆ ಗಾಣದಲ್ಲಿ ರುಬ್ಸಿರೋದು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು. ಇದು ಬಂದು ಹರಳೆಣ್ಣೆ, ಇದು ಕೂಡ ರುಬ್ಸಿರೋದೇನೆ ಗಾಣದಲ್ಲಿ. ಮತ್ತು ಎಳ್ಳೆಣ್ಣೆ, ಕೊಬ್ಬರಿ, ಹರಳು, ಎಳ್ಳು 3 ಮಿಕ್ಸ್ ಇದೆ ಎಣ್ಣೆಗೆ. ಇದೆಲ್ಲ ಗ್ರೀನ್ ಹರ್ಬ್ಸ್.